ಹರೇ ಶ್ರೀನಿವಾಸ. ಅಧಿಕ ಮಾಸದ ಮಹಾತ್ಮೆಯ 6ನೇ ಅಧ್ಯಾಯ. ಮಲಮಾಸವನ್ನು ತನ್ನ ಜೊತೆ ಕರೆದುಕೊಂಡು ಭಗವಂತನಾದ ವಿಷ್ಣುವು ಗೋಲೋಕದಲ್ಲಿರುವಂತಹ ಶ್ರೀಕೃಷ್ಣನ ಅರಮನೆಗೆ ಬಂದನು. ನಂತರ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ತನಗಿತ್ತ ಉಚಿತ ಆಸನದಲ್ಲಿ ಕುಳಿತುಕೊಂಡನು. ತನ್ನ ಎದುರಿಗೆ ಥರಥರ ನಡುಗುತ್ತಾ ನಿಂತಿರುವ ಮಲಮಾಸವನ್ನು ನೋಡಿ ಅವನ ದುಃಖಕ್ಕೆ ಕಾರಣವೇನು, ಅವನು ಎಲ್ಲಿಂದ ಬಂದಿದ್ದಾನೆ, ಈ ಗೋಲೋಕಕ್ಕೆ ಬಂದ ಮೇಲೆ ಯಾರೂ ದುಃಖಿಸುವ ಅಗತ್ಯವಿಲ್ಲ, ಇಲ್ಲಿ ವಾಸಿಸುವ ಎಲ್ಲರೂ ಆನಂದ ಸಾಗರದಲ್ಲಿ ಮುಳುಗಿರುತ್ತಾರೆ, ಇವನು ಏಕೆ ಅಳುತ್ತಿದ್ದಾನೆ ಎಂಬ ನಾನಾ ಪ್ರಶ್ನೆಗಳನ್ನು ಶ್ರೀ ವಿಷ್ಣುವಿನ ಬಳಿ ಕೇಳಿದನು. ಆಗ ವಿಷ್ಣುವು ಹೇಳಿದನು, ಇವನ ಹೆಸರು ಮಲಮಾಸ. ಇವನು ಸೂರ್ಯ ಸಂಕ್ರಮಣ ರಹಿತನು, ಮಲಿನವಾಗಿರುವ ಕಾರಣ ಎಲ್ಲ ಕಾಲದಲ್ಲಿಯೂ ಶುಭ ಕಾರ್ಯಗಳಿಂದ ವರ್ಜಿತನು. ಇವನಿಗೆ ಯಾವ ಅಧಿಪತಿಯೂ ಇಲ್ಲವೆಂಬ ಕಾರಣದಿಂದ ಮಲಮಾಸದಲ್ಲಿ ಸ್ನಾನ ಹಾಗೂ ದಾನಾದಿಗಳನ್ನು ಮಾಡಲು ಬರುವುದಿಲ್ಲ. ಹಾಗಾಗಿ ಎಲ್ಲರೂ ಇವನನ್ನು ತಿರಸ್ಕರಿಸಿದ್ದಾರೆ. 12 ಮಾಸಗಳು, ಉತ್ತರಾಯಣ, ದಕ್ಷಿಣಾಯಣ, ಹಗಲು ರಾತ್ರಿ ಎಲ್ಲದಕ್ಕೂ ಅವರದ್ದೇ ಅಧಿಪತಿ ಇರುತ್ತಾನೆ. ಆದರೆ ಈ ಮಾಸಕ್ಕೆ ಇಲ್ಲ. ಈ ಎಲ್ಲ ಅಪಮಾನವನ್ನು ತಾಳಲಾರದೆ ನನ್ನ ಬಳಿ ಶರಣಾಗಿ ಬಂದಿದ್ದಾನೆ. ಕೃಷ್ಣ, ಇವನ ದುಃಖವನ್ನು ದೂರ ಮಾಡಲು ನಿನ್ನೊಬ್ಬನಿಂದಲೇ ಸಾಧ್ಯವೆಂದು ನಿನ್ನ ಬಳಿ ಕರೆದುಕೊಂಡು ಬಂದಿದ್ದೇನೆ. ನೀನು ದಯಮಾಡಿ ಇವನ ಮೇಲೆ ಕೃಪೆ ತೋರು ಎಂಬುದಾಗಿ ನಿವೇದಿಸಿಕೊಂಡನು. ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ 6ನೇ ಅಧ್ಯಾಯ ಸಂಪೂರ್ಣವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.